ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕೈ ಮುಗಿದು ಶರಣು ಶರಣಾರ್ಥಿ ಹೇಳ್ತೀರಾ? ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ನಮಸ್ಕಾರಕ್ಕಿಂತ ಬಹಳ ಶ್ರೇಷ್ಠವಾದಂತಹ ಪದ ಶರಣು ಶರಣಾರ್ಥಿ. ಈ ಪದದ ಬಳಕೆಯನ್ನು ನೀವು 12ನೇ ಶತಮಾನದ ಸಾಕಷ್ಟು ವಚನಗಳಲ್ಲಿ ತಾವು ಕಾಣಬಹುದು. ಶ್ರೀ ಗುರುವೇ ಎನಗೆ ಕಾಯವು, ಶ್ರೀ ಗುರುವೇ ಎನಗೆ ಪ್ರಾಣವು, ಶ್ರೀ ಗುರುವೇ ಎನಗೆ ಇಹವು, ಶ್ರೀ ಗುರುವೇ ಎನಗೆ ಪರವು, ಶ್ರೀ ಗುರುವೇ ಎನಗೆ ಗತಿಯು, ಶ್ರೀ ಗುರುವೇ ಎನಗೆ ಮತಿಯು, ಶ್ರೀ ಗುರುವೇ ಎನಗೆ ಗಣತರ ಮುಕ್ತಿಗೆ ಕಾರಣವು. ಗುಹೇಶ್ವರ ಗುಹೇಶ್ವರ ನಿಮ್ಮಾಣಿ ಇದು ಸತ್ಯ. ಶರಣರಾದ ಅಲ್ಲಮ್ಮ ದೇವರ ವಚನವನ್ನ ಸ್ಮರಿಸುತ್ತಾ ಹಾಗೂ ಶ್ರೀ ಸುತ್ತೂರು ಪರಂಪರೆಯನ್ನ ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಸುತ್ತೂರು ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಾದದೊಂದಿಗೆ ಶ್ರೀಮತಿ ದೇವೇಂದ್ರಮ್ಮ ಮತ್ತು ಶ್ರೀ ಬಸವರಾಜಪ್ಪ ದೇಶಮುಖ್ ಟಿ ಹಾಬಾಳ, ಸೇಡಂ ತಾಲೂಕು, ಕಲಬುರಗಿ ಜಿಲ್ಲೆ, ಮತ್ತು ಶ್ರೀಮತಿ ಎಲ್ ಟಿ ಕಲ್ಯಾಣಿ ನಟರಾಜು ಮತ್ತು ಲಿಂಗೈಕ್ಯ ನಟರಾಜು ಮೈಸೂರು ಇವರ ದತ್ತಿ ಅಂಗವಾಗಿ 119ನೇ ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನು JSS ಆಂಗ್ಲ ಮಾಧ್ಯಮ ಶಾಲೆ ಹುಳ್ಳಹಳ್ಳಿ ಮೈಸೂರು ಜಿಲ್ಲೆ ಈ ಒಂದು ಶಾಲೆಯಲ್ಲಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ವಚನಕುಮಾರ ಸ್ವಾಮಿರವರೇ ಹಾಗೂ ದತ್ತಿ ದಾಸೋಹಿಗಳಾದಂತಹ ಶ್ರೀಮತಿ ಕಲ್ಯಾಣಿ ನಟರಾಜುರವರೇ, ಶ್ರೀಮತಿ ಅಕ್ಕಮಹಾದೇವಿ ಮರಂಕಲ್ ಅವರೇ ಹಾಗೂ JSS ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ HK ಮುತ್ತುರಾಜರವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ, ನೆಚ್ಚಿನ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಮಗನೊಮ್ಮೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ. ಮಕ್ಕಳಿಗೆ ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅನ್ನೋ ಕಾರ್ಯಕ್ರಮವನ್ನು ನಿಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ. ಏನಿದು ಕಾರ್ಯಕ್ರಮ? ಯಾಕೆ ಶಾಲೆಗಳಿಗೆ ಬಂದಿದ್ದೀವಿ? ಯಾಕೆ ಈ ವಚನಗಳು ಬಂದಿದ್ದಾವೆ? ವಚನಗಳು ಈಗ ಹುಟ್ಟಿದ್ದ? ಯಾವಾಗ ಅದರ ಜನನ ಆಯಿತು? ನಮ್ಮೆಲ್ಲರಿಗೂ ನಮ್ಮ ಡೇಟ್ ಆಫ್ ಬರ್ತ್ ಕೇಳಿದ್ರೆ ನಾವು ಹೇಳ್ತೀವಿ ಅಲ್ವಾ? ವಚನ ಸಾಹಿತ್ಯದ ಜನನ ಯಾವಾಗಾಯಿತು ಗೊತ್ತಿದೆಯಾ? ನಿಮಗೆಲ್ಲ ಸಾಕಷ್ಟು ಪಠ್ಯಪುಸ್ತಕದಲ್ಲಿ ವಚನಗಳನ್ನು ಓದಿರ್ತೀವಿ ಅಲ್ವಾ? ವಚನಗಳು ಹುಟ್ಟಿದ್ದು ಯಾವತ್ತು ಅಂದ್ರೆ ಅದು ಈ ಶತಮಾನದಲ್ಲ, 12ನೇ ಶತಮಾನದಲ್ಲಿ. ಯಾವ ಶತಮಾನದಲ್ಲಿ? 12ನೇ ಶತಮಾನದಲ್ಲಿ ರಚಿತವಾದಂತಹ ವಚನ ಸಾಹಿತ್ಯ ಇಂದು 21ನೇ ಶತಮಾನದಲ್ಲೂ ಕೂಡ ಜೀವಂತವಾಗಿದೆ ಅಂದ್ರೆ ಅದರಲ್ಲಿರುವಂತಹ ಜ್ಞಾನ, ಅದರಲ್ಲಿರುವಂತಹ ಶಕ್ತಿ, ಅದರಲ್ಲಿರುವಂತಹ ಆ ಒಂದು ಮೌಲ್ಯಗಳು ಎಷ್ಟಿದೆ ಅಂತ ನಾವೆಲ್ಲರೂ ಏನು ಮಾಡಬೇಕಾಗಿದೆ. ಮುಖ್ಯವಾಗಿ ಮೊದಲು ವಚನ ಅಂದ್ರೆ ಏನು? ವಚನ ಅಂದ್ರೆ ಏನು? ಮಾತು. ವಚನ ಅಂದ್ರೆ ಏನು? ಮಾತು. ವಚನ ಅಂದ್ರೆ ಪ್ರಮಾಣ. ಸಾಮಾನ್ಯವಾಗಿ ನೀವು ಸಾಕಷ್ಟು ವೇದಿಕೆ ಕಾರ್ಯಕ್ರಮದಲ್ಲಿ ನೋಡಿರ್ತೀರಿ ಅಲ್ವಾ? ಈ ದಿನ ಪ್ರಧಾನಮಂತ್ರಿಯಾಗಿ ನಾನು ವಚನವನ್ನು ತೆಗೆದುಕೊಳ್ತಿದ್ದೇನೆ ಕೇಳಿದ್ದೀರಾ? ನೋಡಿದ್ದೀರಾ? ನೀವೆಲ್ಲ ಟಿವಿ ಕಾರ್ಯಕ್ರಮದಲ್ಲೆಲ್ಲ, ದೂರದರ್ಶನ ಕಾರ್ಯಕ್ರಮದಲ್ಲೆಲ್ಲ ನೋಡಿರ್ತೀರಿ ನೀವು ಸಾಕಷ್ಟು. ವಚನ ಅಂದ್ರೆ ಒಂದು ಸಲ ನಾವೊಂದು 4 ಸಾಲೆ ಆಗಲಿ, 1 ಸಾಲೆ ಆಗಲಿ, 2 ಸಾಲೆ ಆಗಲಿ, 10 ಸಾಲೆ ಆಗಲಿ, ಆ ವಚನವನ್ನ ಒಂದು ಸತಿ ನಾವು ಹೇಳಿದ್ಮೇಲೆ ನಮ್ಮ ಉಸಿರು ಇರುವವರೆಗೂ ಕೂಡ ಅದನ್ನ ನಾವು ಏನ್ ಮಾಡಬೇಕು? ಪಾಲಿಸಬೇಕು. ಅದೇ ವಚನ. ವಚನ ಹೇಗೆ ರಚಿತವಾಯಿತು ಅಂತಂದ್ರೆ 12ನೇ ಶತಮಾನದಲ್ಲಿದ್ದಂತಹ ಶರಣೆಯರು ಅವರೊಂದು ಪಾರ್ಲಿಮೆಂಟ್, ಇವತ್ತಿನ ಪಾರ್ಲಿಮೆಂಟ್ ಇದೆಯಲ್ಲ, ಆ ರೀತಿಯಾದ ಒಂದು ಅನುಭವ ಮಂಟಪ ಅಂತ ಒಂದು ದೊಡ್ಡ ಒಂದು ಪಾರ್ಲಿಮೆಂಟ್. ನಿಮಗೆ ಪಾರ್ಲಿಮೆಂಟ್ ಅಂದ್ರೆ ಗೊತ್ತಾಗುತ್ತೆ ಅಲ್ವಾ? ಎಲ್ಲಿದೆ ಪಾರ್ಲಿಮೆಂಟ್? ಡೆಲ್ಲಿಯಲ್ಲಿದೆ. ಗೊತ್ತಾದ್ರು? ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಅದೇ ರೀತಿಯಲ್ಲಿ ಅನುಭವ ಮಂಟಪ ಅಂತ ಇತ್ತು. ಆ ಅನುಭವ ಮಂಟಪದಲ್ಲಿ ವಚನಗಳ ರಚನೆ ಆಗ್ತಿತ್ತು. ಅವ್ರು ಹೇಗೆ ವಚನಗಳನ್ನ ರಚನೆ ಮಾಡ್ತಿದ್ರು? ನಿಮ್ಮ ತರ ಶಾಲೆಗೆ ಹೋಗಿದ್ರಾ, ಕಾಲೇಜ್ಗೆ ಹೋಗಿದ್ರಾ, ಅಥವಾ ಅವ್ರೇನಾದ್ರೂ ಡಿಗ್ರಿಯನ್ನ ಪಡ್ಕೊಂಡಿದ್ರಾ, ಅಥವಾ PhD ಮಾಡಿದ್ರಾ? ಏನನ್ನೂ ಮಾಡಿರಲಿಲ್ಲ. ಆದ್ರೆ ಆ ಅನುಭವ ಮಂಟಪದಲ್ಲಿ ಆಗುತ್ತಿದ್ದಂತಹ ಒಂದು ಗೋಷ್ಠಿ ಇದೆಯಲ್ಲ, ಚರ್ಚೆಗಳಿದೆಯಲ್ಲ, ಆ ಚರ್ಚೆಯಿಂದ ಏನಾಯ್ತು?
ಅವರೆಲ್ಲರೂ ಅಪಾರವಾದ ಜ್ಞಾನವನ್ನು ಪಡೆದುಕೊಳ್ತಾ ಬಂದರು. ಅಂದ್ರೆ ಅವರ ಜೀವನದಲ್ಲಿ ಅವರು ಅನುಭವಿಸಿದಂತಹ ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಕಷ್ಟಗಳಾಗಿರ್ಬೋದು, ಅವರು ಎದುರಿಸಿದಂತಹ ಯಾವುದೇ ಚಾಲೆಂಜಸ್ ಆಗಿರ್ಬೋದು, ಇವೆಲ್ಲವನ್ನು ಏನು ಮಾಡಿದ್ರು ಪದದ ರೂಪದಲ್ಲಿ, ವಾಕ್ಯದ ರೂಪದಲ್ಲಿ ಅವರು ಕಟ್ಟಿಟ್ಟು ಅದನ್ನ ವಚನ ಸಾಹಿತ್ಯವಾಗಿ ಕೊಟ್ಟಿದ್ದಾರೆ. ವಚನ ಸಾಹಿತ್ಯ 4 ಸಾಲಲ್ಲಿ ಕೂಡ ಇದೆ, 5 ಸಾಲಲ್ಲಿದೆ, 10 ಸಾಲಿನಲ್ಲಿದೆ, ಕೆಲವೊಂದು 1 ಪೇಜಷ್ಟು ಕೂಡ ಇದೆ. ಆ ವಚನಗಳನ್ನ ಅವರೆಲ್ಲ ಅಷ್ಟೊಂದು ಬರೆದಿದ್ದಾರೆ ಅಂದ್ರೆ ಅವರು ಅಪಾರವಾದ ಜ್ಞಾನವಂತರು ಅಲ್ವಾ. ಅಂತಹ ಜ್ಞಾನವಂತರು ಅವ್ರು ಏನ್ ಬಂದ್ರು ಅಂದ್ರೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡೆಯ, ಪುಣ್ಯದಂತೆ ಒಪ್ಪರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಗಲು ನೋಡೆಯ, ಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು. ಅಂದ್ರೆ ಅವರು ಯಾವ ರೀತಿ ಜನನ ಆಯ್ತು ಆ ವಚನಕಾರರು, ವಚನಕಾರ್ತಿಯರು ಅಂದ್ರೆ ಪುಣ್ಯದಂತೆ ಬಂದ್ರು. ಅವರೆಲ್ಲ ಪುಣ್ಯದಂತೆ ಬಂದು ಜ್ಞಾನವನ್ನ ಪಡೆದುಕೊಂಡು ಹೋದ್ರು. ಜ್ಞಾನವನ್ನ ಪಡೆದುಕೊಂಡು ಏನ್ ಮಾಡಿದ್ರು? ಆ ಜ್ಞಾನವನ್ನ ಈ ಒಂದು 21ನೇ ಶತಮಾನಕ್ಕೂ ಕೂಡ ಉಳಿಸಿಕೊಟ್ಟು ಹೋಗಿದ್ದಾರೆ ಅಂದ್ರೆ ಅವರೆಲ್ಲ ಅಪಾರ ಜ್ಞಾನಿಗಳು. ಅದಕ್ಕೆ ಹೇಳ್ತಾರೆ ಯಾವಾಗ ಏನಿಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣನವರು ಈ ವಚನ ಬರೀತಾರೆ ಅಂದ್ರೆ ಅವರು ವಚನಕಾರರಿಗೆ ಎಷ್ಟು ಮಹತ್ವವನ್ನ, ಶ್ರೇಷ್ಠತೆಯನ್ನ ಕೊಟ್ಟಿದ್ರು ಅಂದ್ರೆ ಅವರೇ ಹೇಳ್ತಾರೆ ನಾನೇ ಕಿರಿಯ ಅಂತ ಹೇಳ್ತಾರೆ. ಬಸವಣ್ಣನವರು ನಮ್ಗೆಲ್ಲರಿಗೂ ಗೊತ್ತು, ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದೆ ಅಲ್ವಾ, ಮಾಡಿದೆ ಅಲ್ವಾ. ಅಂತ ಬಸವಣ್ಣನವರೇ ಈ ವಚನಗಳನ್ನ ಬರೀತಾರೆ ಅಂತಂದ್ರೆ ಆ ದಿನ ಇದ್ದಂತಹ ವಚನಕಾರರು, ವಚನಕಾರ್ತಿಯರು ವಚನ ಸಾಹಿತ್ಯವನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಇನ್ನು ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಸಂಸ್ಥೆಯ ಉದ್ಘಾಟನೆ ಆಗಿದ್ದು 2016ನೇ ಇಸವಿಯಲ್ಲಿ. ನಿಮಗೆಲ್ಲರಿಗೂ ನಡೆದಾಡುವ ದೇವರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಯಾರು ನಡೆದಾಡುವ ದೇವರು? ನಮ್ಮ ಈ ಭಾಗದಲ್ಲಿ ಶಿವಕುಮಾರ ಮಹಾಸ್ವಾಮಿಗಳು, ಸಿದ್ಧಗಂಗೆಯ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನಡೆದಾಡುವ ದೇವರು, ವಿವಿಧ ದಾಸೋಹಿ ಅಂತ ಕರಿತೀವಿ ಅವರನ್ನ. ಅವರು ನಮ್ಮ ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ರು. ಅವತ್ತು ಉದ್ಘಾಟನೆ ಆದಂತಹ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆ ಈಗ 10 ವರ್ಷವನ್ನ ಪೂರೈಸಿ ಇನ್ನೇನು 11ನೇ ವರ್ಷಕ್ಕೆ ಕೂಡ ಕಾಲಿಡ್ತಾ ಇದೆ. ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಶರಣು ದಿನಚರಿ ಅನ್ನುವ ವಿಶೇಷವಾದ ದಿನಚರಿ. ಈ ದಿನಚರಿಯಲ್ಲಿ ಪ್ರತಿಯೊಂದು ಪುಟದಲ್ಲೂ ವಚನ ಸಾಹಿತ್ಯದ ಬಗ್ಗೆ ಏನಾದರೂ ಒಂದು ವಿಷಯವನ್ನ ಇರಬೇಕು ಅಂತ ಪ್ರತಿ ವರ್ಷ ವಿಭಿನ್ನವಾಗಿ ಕೊಡ್ತಾ ಬಂದಿದ್ದೀವಿ. ಹಾಗೆ ಶಾಲೆ, ಕಾಲೇಜು, ವೃದ್ಧಾಶ್ರಮ, ಅನಾಥಾಶ್ರಮ, ವಚನಗ್ರಾಮ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು 15 ದೇಶ ಮತ್ತು ರಾಜ್ಯ ಮತ್ತೆ ನಮ್ಮ ಕರ್ನಾಟಕದಾದ್ಯಂತ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು, ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಇನ್ನಷ್ಟು ವಚನ ಸಾಹಿತ್ಯವನ್ನು ಪ್ರಸಾರ ಮಾಡುವಂತಹ ಕೆಲಸವನ್ನ ನಮ್ಮ ಈ ಸಂಸ್ಥೆ ಮಾಡ್ತಾ ಇದೆ. ಈ ಒಂದು ಸಂಸ್ಥೆಯ ವತಿಯಿಂದ 50ಕ್ಕೂ ಹೆಚ್ಚು ಕೃತಿಗಳು ಬಿಡುಗಡೆ ಆಗಿದೆ. ಸಾಕಷ್ಟು ಜನರು ಈ ಒಂದು ಕೃತಿಯ ಉಪಯೋಗವನ್ನು ಪಡೆದುಕೊಳ್ತಿದ್ದಾರೆ. ನಿಮ್ಮ ಶಾಲೆಗೂ ಕೂಡ ಇವತ್ತು ವಚನಗಳನ್ನ ಯಾರ್ಯಾರು ಹೇಳ್ತಿರೋ ಅವರಿಗೆ ನಾವು ವಚನ ಪುಸ್ತಕ ಮತ್ತು ವಚನ ದೀವಿಗೆಯನ್ನ ಕೊಟ್ಟು ಹೋಗ್ತೀವಿ. ಆ ವಚನ ಪುಸ್ತಕದಲ್ಲಿರುವಂತಹ ವಚನಗಳನ್ನ ನೀವೆಲ್ಲರೂ ಏನ್ ಮಾಡ್ಬೇಕು? ಮೊದಲು ಓದುವುದನ್ನ ಕಲಿಬೇಕು. ಓದ ಮೇಲೆ ಏನ್ ಮಾಡ್ಬೇಕು? ಅದನ್ನ ಅರ್ಥೈಸಿಕೊಳ್ಳಬೇಕು. ಅರ್ಥೈಸಿಕೊಂಡ ಮೇಲೆ ಏನ್ ಮಾಡ್ಬೇಕು? ಅಳವಡಿಸಿಕೊಳ್ಳಬೇಕು ಅಲ್ವಾ. ಮೊದಲು ಜ್ಞಾನವನ್ನ ಪಡೆದುಕೊಳ್ಬೇಕು, ಆಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ಜೀವನದಲ್ಲಿ ಅದನ್ನ ಅನ್ವಯ ಮಾಡಿಕೊಳ್ಬೇಕು. ಯಾಕೆ ಅನ್ವಯ ಮಾಡಿಕೊಳ್ಬೇಕು? ಯಾಕಂದ್ರೆ ಆ ವಚನದಲ್ಲಿರುವಂತಹ ಜ್ಞಾನ ನಮ್ಮ ಒಂದು ಬದುಕನ್ನ ಸುಂದರಗೊಳಿಸುತ್ತೆ, ಯಶಸ್ವಿಗೊಳಿಸುತ್ತೆ. ನಮ್ಮ ಗುರಿಯನ್ನ ಇನ್ನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಯಶಸ್ಸನ್ನ ತೆಗೆದುಕೊಂಡು ಬರೋದಕ್ಕೆ ಅದು ಪೂರಕವಾಗುತ್ತೆ. ಅದಕ್ಕೆ ನೀವೆಲ್ಲರೂ ವಚನ ಸಾಹಿತ್ಯದ ಅಧ್ಯಯನ ಮಾಡಬೇಕು ಅಂತ ಈ ದಿನ ನಮಗೆ ಈ ದತ್ತಿ ದಾಸೋಹಿಗಳ ಬಗ್ಗೆ ನಾನು ಮಾತನಾಡಲೇಬೇಕು. ಯಾಕಂದ್ರೆ ಈ ದಿನ ದತ್ತಿಯನ್ನ ಸ್ಥಾಪನೆ ಮಾಡದೆ ಹೋದ್ರೆ ಇವತ್ತು ಇಬ್ಬರು ಸ್ತ್ರೀಯರು, ನನ್ನ ಸ್ನೇಹಿತೆಯರು ಅಂತ ಹೇಳ್ಬೋದು, ಹಿರಿಯರು ಅಂತ ಹೇಳ್ಬೋದು, ಇವರು ಸಾಕಷ್ಟು ಕೆಲಸವನ್ನ ಇವರಿಬ್ರು ಕೂಡ ಮಾಡಿದ್ದಾರೆ. ಇವತ್ತು ಮೊದಲನೆಯದಾಗಿ ನಾನು ಅಕ್ಕಮಹಾದೇವಿ ಮಲ್ಲಿನಾಥ್ ರೆಡ್ಡಿ ಅವರ ಪರಿಚಯವನ್ನ ಮಾಡ್ತೀನಿ. ಇವರ ಪೂರ್ಣ ಹೆಸರು ಅಕ್ಕಮಹಾದೇವಿ ಮಲ್ಲಿನಾಥ ರೆಡ್ಡಿ ಮರಮಕಲ್ ಅಂತ. ಇವರು 1966ರಲ್ಲಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಿ ಸಾಲವಾಡಗಿ ಎಂಬ ಗ್ರಾಮದ ನಾನಾಗೌಡ ಪಟೇಲ್ ಮತ್ತು ಸೋಮಾದೇವಿ ದಂಪತಿಗಳ ಕಿರಿಯ ಪುತ್ರಿಯಾಗಿ ಇವರು ಜನಿಸ್ತಾರೆ. 1986ರಲ್ಲಿ ಬಸವರಾಜಪ್ಪ ಮತ್ತು ದೇವೇಂದ್ರಮ್ಮ ದಂಪತಿಗಳ ಕಿರಿಯ ಪುತ್ರ ಮಲ್ಲಿನಾಥ ರೆಡ್ಡಿ ಅವರನ್ನ ಮದುವೆಯಾಗ್ತಾರೆ. ಇವರ ಪತಿ ಮಲ್ಲಿನಾಥ ರೆಡ್ಡಿ ಜಗತ್ ಪ್ರಸಿದ್ಧ ಇಂಗ್ಲಿಷ್ ಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ, ಕೇಳಿದಿರಾ?
ಪತ್ರಿಕೆ ಹೆಸರು ಕೇಳಿದ್ರೆ ಟೈಮ್ಸ್ ಆಫ್ ಇಂಡಿಯಾ ಅಂತ. ಆ ಒಂದು ಪತ್ರಿಕೆಯ ರಾಜಕೀಯ ವಿಶ್ಲೇಷಕರಾಗಿ 31 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ರಾಜಕೀಯ ಸಲಹೆಗಾರರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಈಗ ಕೂಡ ಸಾಕಷ್ಟು ಕೆಲಸಗಳನ್ನ ಇವರು ಸಮಾಜ ಸೇವೆಯನ್ನ ನಮ್ಮ ಮರಮಕಲ್ ಸರ್ ಅವರು ಮಾಡ್ತಾ ಇದ್ದಾರೆ. ಅಕ್ಕಮಹಾದೇವಿ ಅವರು ಆದರ್ಶ ಗೃಹಿಣಿಯಾಗಿ, ಸಮಾಜ ಸೇವಕಿಯಾಗಿ, ಮೈಸೂರಿನ ಶರಣು ವಿಶ್ವವಚನ ಫೌಂಡೇಶನ್ನ ಆಜೀವ ಸದಸ್ಯರಾಗಿ, ದತ್ತಿ ದಾಸೋಹಿಯಾಗಿ, ಕೇಂದ್ರೀಯ ಸಂಚಾಲಕರಾಗಿ ಸಾಕಷ್ಟು ವಚನ ಸಾಹಿತ್ಯವನ್ನ ಪ್ರಸಾರ ಮಾಡುವುದಕ್ಕೆ ಅವರು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಇವರ ಅಕ್ಕನ 108 ವಚನಗಳು ಎಂಬ ಕೃತಿಯನ್ನ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಬಿಡುಗಡೆ ಮಾಡಿದ್ದೇವೆ. ಬಸವ ಕಲ್ಯಾಣದ ಆರುಕೂಡ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಧಾರ್ಮಿಕ ಹಾಗೂ ಸಮಾಜ ಸೇವೆಯನ್ನ ಗುರುತಿಸಿ ಅಕ್ಕಮಹಾದೇವಿ ಮಲ್ಲಿನಾಥ್ ರೆಡ್ಡಿ ಅವರನ್ನ ಶ್ರೀ ಗುರು ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಆಶೀರ್ವದಿಸಿದ್ದಾರೆ. ಇವರಿಗೆ ಒಬ್ಬ ಪುತ್ರನಿದ್ದು ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿರುತ್ತಾರೆ. ಅವರು ಕೂಡ ಅಡ್ವೊಕೇಟ್ ಆಗಿದ್ದಾರೆ. ಅವರ ಹೆಸರು ಚನ್ನಬಸವ ರೆಡ್ಡಿ ಅಂತ. ಅವರ ಶ್ರೀಮತಿಯ ಹೆಸರು ಸಂಜನಾ ಅಂತ. ಇವತ್ತು ಅವರ ಮದುವೆಯ ವಾರ್ಷಿಕೋತ್ಸವ. ನಾವೆಲ್ಲರೂ ಅವರಿಗೆ ಒಂದು ಶುಭಾಶಯಗಳನ್ನು ಒಂದು ಚಪ್ಪಾಳೆ ತಟ್ಟುವುದರ ಮೂಲಕ ನಾವೊಂದು ಅರ್ಪಿಸೋಣ ಅಂತ ನಾನು ಚನ್ನಬಸವ ರೆಡ್ಡಿ ಮತ್ತು ಸಂಜನಾರವರ ಮದುವೆಯ ವಾರ್ಷಿಕೋತ್ಸವ. ಮತ್ತೊಂದು ಸಿಹಿ ಸುದ್ದಿ ಏನು ಅಂದ್ರೆ ಈ ದಂಪತಿಗಳಿಗೆ ಒಂದು ಗಂಡು ಮಗು ಜನನ ಆಗಿದೆ. ಆ ಗಂಡು ಮಗು ಕೂಡ ನಾವು ಒಂದು ಶುಭಾಶಯಗಳನ್ನ ಚಪ್ಪಾಳೆ ತಟ್ಟುವುದರ ಮೂಲಕ ವತಿಯಿಂದ ಅವರು ಅಂಗವಾಗಿ ಏನ್ ಮಾಡ್ತಾ ಇದ್ದಾರೆ, ಇವತ್ತೆಲ್ಲರಿಗೂ ಸಿಹಿ ವಿತರಣೆಯನ್ನ ಕೂಡ ಮಾಡ್ತಿದ್ದಾರೆ. ಅವರ ಕುಟುಂಬದವರಿಗೆ ಹೀಗೆ ಸಾಕಷ್ಟು ಶಕ್ತಿಯನ್ನ ಕೊಡಲಿ. ಇವರು ಬರೀ ವಚನ ಸಾಹಿತ್ಯ ಮಾತ್ರ ಅಲ್ಲ, ಯೋಗ ಶಿಕ್ಷಕಿ ಕೂಡ. ನನಗೂ ಕೂಡ ಅವರು ಯೋಗ ಶಿಕ್ಷಕಿ, ಯೋಗ ಗುರು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಯೋಗವನ್ನ ಮಾಡ್ತಾರೆ ಇವರು. ಅವ್ಯಕ ಅಂತ ಒಂದು ಫೌಂಡೇಶನ್ ಇದೆ ಭೋಗಾದಿ ಮೈಸೂರಿನಲ್ಲಿ, ಅಲ್ಲಿ ಅವರು ಯೋಗ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ನಮ್ಮ ಬಸವ ಬಾನು ಸಂಚಿಕೆಗೆ ಅವರು ಪ್ರತಿ ವರ್ಷ ಒಂದು ವಚನ ಸಾಹಿತ್ಯ ಆಧಾರಿತ ಒಂದು ಕವನವನ್ನ ಕೂಡ ರಚಿಸಿಕೊಡ್ತಾ ಇದ್ದಾರೆ. ಹೀಗೆ ಅವರ ವಚನ ಸಾಹಿತ್ಯದ ಸೇವೆ ನಿರಂತರವಾಗಿ ಸಾಗಲಿ ಅಂತ ಅವರ ಕುಟುಂಬ ವರ್ಗದವರಿಗೆ ಇನ್ನಷ್ಟು ದೇವರು ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೊಬ್ಬರು ಇಲ್ಲಿ ಕೂತಿದ್ದಾರೆ. ಅವರ ಏಜ್ ಎಷ್ಟಿರ್ಬೋದು ಅಂತ ನಿಮಗೆ ಗೊತ್ತಾ? ನಾನೇನೋ 60-70 ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅವರ ಏಜ್ 81 ಅಂತ. ಇನ್ನೂ ಕೂಡ ಅವರು ಹೆಂಗಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ಅವರು ಜೀವನದುದ್ದಕ್ಕೂ ಅವರು ನಡೆಸಿಕೊಂಡು ಬಂದಂತಹ ಚಟುವಟಿಕೆಗಳು, ಕ್ರಿಯಾಶೀಲರಾಗಿದ್ರು, ನಿರಂತರವಾಗಿ ಕ್ರಿಯಾಶೀಲರಾಗಿದ್ರು. ಆ ಕ್ರಿಯಾಶೀಲತೆನೇ ಇವತ್ತು ಅವರಲ್ಲಿ ಇನ್ನೂ ಹೆಂಗಾಗಿ ಕೂಡ ಇನ್ನೂ 81 ವರ್ಷ ಆದ್ರೂ ಇನ್ನೂ ನಾನು ಕೆಲಸ ಮಾಡ್ತೀನಿ ಅನ್ನೋ ಉತ್ಸಾಹವನ್ನ ತುಂಬಿದೆ. ಅವರೇ ನಮ್ಮ ಕಲ್ಯಾಣಿ ನಟರಾಜ್ ಅವರು. ಇವರು ನಮ್ಮ ಮಾಜಿ ಕದರಿ ವೇದಿಕೆಯ ಅಧ್ಯಕ್ಷರಾಗಿದ್ದರು. ಕದರಿ ವೇದಿಕೆ ಅಂದ್ರೆ ಬಹಳ ದೊಡ್ಡ ಒಂದು ವೇದಿಕೆ. ಆ ವೇದಿಕೆಯ ಅಧ್ಯಕ್ಷೆಯಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನೀಲಗಂಗಾ ಬಳಗದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ. ಕೇಳಿದಿರಾ ತರೀಕೆರೆ ಅಂತ? ಚಿಕ್ಕಮಗಳೂರು ಜಿಲ್ಲೆ ಕೇಳಿದಿರಾ? ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆನವರು ಇವರು. ಇವರ ತಂದೆ ನಿಷ್ಠಾವಂತ ರಾಜಕಾರಣಿ ಆಗಿದ್ರು, ತಾಯಿ ಗೃಹಿಣಿ ಆಗಿದ್ರು. ಒಂದು ಅವಿಭಕ್ತ ಕುಟುಂಬದಲ್ಲಿ ಜನಿಸಿದಂತಹ ಕಲ್ಯಾಣಿನವರು ಅವರು ಓದಿದ್ದು ಬಹಳ ಕಡಿಮೆ, SSLC. ಆದ್ರೆ ಅವರಿಗೆ ಅಪಾರವಾದ ಜ್ಞಾನ ಇದೆ ವಚನ ಸಾಹಿತ್ಯದ ಬಗ್ಗೆ. ಅವರ ಒಂದು ಸಮಾಜ ಸೇವೆಯಲ್ಲಿ ಅವರು ಸಾಕಷ್ಟು ತೊಡಗಿಸಿಕೊಂಡಿದ್ದಾರೆ. ನೋಡಿ, ಅವರು ಬಹಳ ಕಡಿಮೆ ವಯಸ್ಸಿನಲ್ಲಿ ಮದುವೆ ಆಗುತ್ತೆ. 17 ವರ್ಷಕ್ಕೆ ಮದುವೆ ಆಗುತ್ತೆ. ಅವರ ಪತಿ ಕೂಡ ಸಾರಿಗೆ ಇಲಾಖೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. 30 ವರ್ಷಗಳ ಕಾಲ ಕುಟುಂಬದ ಜೊತೆಯಲ್ಲಿ ಕರ್ನಾಟಕದ 9 ಜಿಲ್ಲೆಯನ್ನ ಸುತ್ತಿ ಎಲ್ಲಾ ಕಡೆಯೂ ಅವರು ಒಳ್ಳೆಯ ಸ್ನೇಹಿತರನ್ನ ಅವರು ಸಂಪಾದನೆ ಮಾಡಿದ್ದಾರೆ. ಆದ್ದರಿಂದ ನಮಗೂ ಕೂಡ ಒಳ್ಳೆಯ ಸ್ನೇಹಿತೆ ಕೂಡ ಆಗಿದ್ದಾರೆ ಅಂತ ನಾನು ಒಬ್ಬ ಒಳ್ಳೆಯ ಸ್ನೇಹಿತೆ, ಒಳ್ಳೆಯ ಮಾರ್ಗದರ್ಶಕಿಯಾಗಿದ್ದಾರೆ. ಹಿರಿಯರಾಗಿ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ದತ್ತಿ ದಾಸೋಹಿಯಾಗಿ ಸದಾ ನಮ್ಮ ಜೊತೆ ಇರ್ತಾರೆ. ಮತ್ತೆ ಅವರ ಒಂದು 25 ವರ್ಷಗಳಿಂದ ಸಾಮಾಜಿಕ ಸೇವೆಗಳನ್ನು ಗುರುತಿಸಿ ಸಾಕಷ್ಟು ಸಂಘ ಸಂಸ್ಥೆಗಳು ಅವರನ್ನ ಸನ್ಮಾನ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ಬಳಗಗಳಲ್ಲಿ ಅವರ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು 23 ಬಳಗಗಳಲ್ಲಿ ಅವರ ಕಾರ್ಯ ಚಟುವಟಿಕೆಗಳಿದೆ ಅಂದ್ರೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಕೆಲಸ ಮಾಡೋದೇ ಕಷ್ಟ ಆಗುತ್ತೆ. ಆದ್ರೆ 23 ಬಳಗದಲ್ಲಿ ಅವರು ಒಂದು ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ, ಅವ್ರ ಜೊತೆ ಇದ್ದಾರೆ ಅಂತಂದ್ರೆ ಇದು ಒಂದು ಅಚ್ಚರಿಯ ವಿಷಯ ಅಂತಾನೆ ನಾನು ಭಾವಿಸುತ್ತೇನೆ. ಇನ್ನು ಅಖಿಲ ಭಾರತ ವೀರಶೈವ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ.
ಹಾಗೆ ಸಾಕಷ್ಟು ಸಾಮಾಜಿಕ ಸಂಘ ಜಿಲ್ಲಾ ಮಹಿಳಾ ಘಟಕಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಹೀಗೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಒಂದು ಗೌರವ ಸದಸ್ಯತ್ವವನ್ನು ಕೂಡ ಎಲ್ಲ ಒಂದು ಪರಿಷತ್ತಿನಲ್ಲಿ ಪಡೆದಿರ್ತಾರೆ. ಇವರ ಹವ್ಯಾಸ ಏನು ಅಂದ್ರೆ ಓದು, ಬರಹ, ತೋಟಗಾರಿಕೆ ಮತ್ತೆ ಸರಳತೆ. ಸಾಮಾನ್ಯವಾಗಿ 12ನೇ ಶತಮಾನದ ಎಲ್ಲ ಶರಣಾಶರಣೆಯರು ಸರಳತೆಯಿಂದ ಇದ್ರು, ಆಡಂಬರ ಇರಲಿಲ್ಲ. ಹಾಗೆ ಸರಳ ಜೀವಿ ನಮ್ಮ ಕಲ್ಯಾಣಿ ಮೇಡಮ್ರವರು. ಇವರು ಕೂಡ ಮೈಸೂರು ಮಹಿಳಾ ವಲಯದಲ್ಲಿ ಚಿರಪರಿಚಿತರಾಗಿರುವಂತಹ, ಪ್ರಸಿದ್ಧರಾಗಿರುವಂತಹ ಒಂದು ವ್ಯಕ್ತಿಯನ್ನು ಇವತ್ತು ನಾವು ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ತಿದ್ದೀವಿ ಅಂದ್ರೆ ಅದು ನಮ್ಮ ಭಾಗ್ಯವೂ ಕೂಡ. ಅವರಿಗೆ ಜೋರಾಗಿ ಚಪ್ಪಾಳೆ ಇನ್ನೂ ಚಟುವಟಿಕೆಗಳನ್ನ ಮಾಡೋದಕ್ಕೆ ನಿಮ್ಮ ಸೇವೆ ಇನ್ನೂ ಈ ಒಂದು ಸಮಾಜಕ್ಕೆ ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮಕ್ಕಳೇ, ಇಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ಗುರುಗಳ ಹತ್ರ ಹೇಗೆ ಪಾಠ ಕಲಿತಾ ಇದ್ರು ಶಿಷ್ಯರು ಅನ್ನೋದಕ್ಕೆ ನಮ್ಮ ಅಲ್ಲಮ್ಮ ಪ್ರಭುದೇವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅದಕ್ಕೂ ಒಂದು ವಚನವನ್ನು ರಚಿಸ್ತಾರೆ ನೋಡಿ. 12ನೇ ಶತಮಾನದ ಶರಣರಿಗೆ ಹೇಗಿತ್ತು ಜ್ಞಾನ ಅಂದ್ರೆ, ಕಲಿಯುಗದಲ್ಲಿ ಹೇಗಿರ್ತಾರೆ ಶಿಷ್ಯರು ಅನ್ನೋದು ಅವ್ರಿಗೆ ಗೊತ್ತಿತ್ತಂತೆ. ಆ ಮಟ್ಟಕ್ಕೆ ಅವ್ರ ಜ್ಞಾನ ಇತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯರಿಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಶಿಷ್ಯ ಏನಂತಾನೆ, ಬಡಿದು ಬುದ್ಧಿ ಕಲಿಸಿದ್ರು, ಆಗ್ಲಿ ಗುರುಗಳೇ ನೀವ್ ಹೇಳ್ಕೊಟ್ಟಿದ್ ಪಾಠನ ನಾನು ಕಲಿತೀನಿ ಅಂತ ಹೇಳ್ತಾನೆ. ಮತ್ತೆ ತ್ರೇತಾಯುಗ ಬರುತ್ತೆ. ತ್ರೇತಾಯುಗದಲ್ಲಿ ಕೂಡ ಏನ್ ಮಾಡ್ತಾರೆ, ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸ್ತಾರೆ. ಈಗ ಬಡಿಯಲ್ಲ, ಜಸ್ಟ್ ಬಾಯಲ್ಲೇ ಹೇಳ್ತಾರೆ, ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದಿನಯ್ಯ ಅಂತ. ನೆಕ್ಸ್ಟ್ ಯುಗ ಯಾವ್ದು ಬರುತ್ತೆ, ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ, ಎದುರಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಅಂತ ಹೇಳ್ತಾರೆ. ಇನ್ನು ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಲೆಯ ಕಲಿತನಕ್ಕೆ ನಾನು ಬೆರಗಾದೀನು ಅಂತ ಹೇಳ್ತಾರೆ. ನಿಮಗೆಲ್ಲ ಇವಾಗ ಪಾಠ ಕಲಿಸ್ಬೇಕಾದ್ರೆ ನಾವು ಗುರುಗಳು ಏನ್ ಮಾಡ್ಬೇಕು, ಕೈ ಮುಗಿದು ಓದ್ರಪ್ಪ, ಓದಿ ಚೆನ್ನಾಗಿ ಓದಿ ನಮ್ಮ ಸಂಸ್ಥೆಗೆ ಒಳ್ಳೆ ಹೆಸರು ತಗೊಂಬನ್ನಿ ಅಂತ ಹೇಳ್ಬೇಕು. ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಹಿಂದೆ ಎಲ್ಲ ಬಡಿದ್ರು ನಡೀತಿತ್ತು, ಬೈದ್ರು ನಡೀತಾ ಇತ್ತು, ಜಂಗಿಸಿ ಮಾಡಿದ್ರು ಪಾಠ ಕಲಿತಿದ್ರು ಶಿಷ್ಯರು. ಆದ್ರೆ ಈಗ ಏನಾಗಿದೆ, ನಿಮ್ಗೆಲ್ಲರಿಗೂ ಕೈ ಮುಗಿದು ಪಾಠ ಹೇಳ್ಕೊಡುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಎಂತ ಅಪಾರವಾದ ಜ್ಞಾನಿಗಳು 12ನೇ ಶತಮಾನದ ಶರಣರು ಅಂದ್ರೆ ಅದನ್ನ ನಾವು ಹೇಳೋದಕ್ಕೆ ಆಗಲ್ಲ. ಯಾವಾಗ್ಲೂ ಜ್ಞಾನ ಅನ್ನೋದು ನಮ್ಮಲ್ಲೇ ಇರಬಾರ್ದು. ನಾಲೆಜ್ ವಿಲ್ ಬಿ ನಾಲೆಜ್ ಆಸ್ ಇಟ್ಸ್ ನೋ ವ್ಯಾಲ್ಯೂ ಅಂಟಿಲ್ ಯು ಪುಟ್ ಇನ್ ಟು ಪ್ರಾಕ್ಟಿಸ್ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಮಹತ್ವ ಇರಲ್ಲ, ವ್ಯಾಲ್ಯೂನೇ ಇರಲ್ಲ. ಜ್ಞಾನವನ್ನ ನೀನ್ ಪಡ್ಕೊಂಡಿದ್ಯಾ, ನೀನ್ ಇಟ್ಕೊಂಡ್ರಾಗಲ್ಲ, ಅದನ್ನ 4 ಜನಕ್ಕೆ ಹಂಚಬೇಕು. ಈಗ ನಾವು ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನ ಮಾಡ್ತಿರೋದೇ ವಚನ ಸಾಹಿತ್ಯದ ಜ್ಞಾನವನ್ನ ನಾವು ಪ್ರಪಂಚದಾದ್ಯಂತ ಪ್ರಸರಿಸಬೇಕು ಅನ್ನೋ ಕಾರಣದಿಂದ. ಈ ಒಂದು ಕಾರಣದಿಂದ ವಿಶ್ವವಚನ ರಸಪ್ರಶ್ನೆ ಕಾರ್ಯಕ್ರಮವನ್ನ ನಾವು ಆನ್ಲೈನ್ ಮುಖಾಂತರ ಪ್ರತಿ ಮಂಗಳವಾರ ರಾತ್ರಿ 9 ಗಂಟೆಗೆ ಏರ್ಪಡಿಸ್ತೀವಿ. ಅದಕ್ಕೆ ಬೇರೆ ಹೊರದೇಶದವರು ಕೂಡ ಭಾಗವಹಿಸ್ತಾರೆ, ಬೇರೆ ರಾಜ್ಯದವರು ಭಾಗವಹಿಸ್ತಾರೆ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯವರು ಭಾಗವಹಿಸ್ತಾರೆ. ಯಾಕಂದ್ರೆ ಆ ವಚನ ಸಾಹಿತ್ಯದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ. ನಾಲೆಜ್ ಇಸ್ ಪವರ್ ಅಂತ ಹೇಳ್ತೀವಲ್ವಾ, ಆ ನಾಲೆಜ್ ಇಸ್ ಪವರ್. ಆ ಪವರ್ನ ನಾವ್ ಏನ್ ಮಾಡ್ಕೋಬೇಕು, ಅದನ್ನ ಉಪಯೋಗ ಮಾಡ್ಕೋಬೇಕು. ನಮ್ಮ ಒಂದು ಸಮಾಜಕ್ಕೆ ಆಗ್ಲಿ, ನಮ್ಮ ರಾಜ್ಯಕ್ಕೆ ಆಗ್ಲಿ, ನಮ್ಮ ದೇಶಕ್ಕೆ ಆಗ್ಲಿ ಉತ್ತಮವಾದ ಕೊಡುಗೆಯನ್ನ ಕೊಟ್ಟು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಬದುಕನ್ನು ನಡೆಸ್ಕೊಳ್ಬೇಕು. ಅಂದ್ರೆ ನಮ್ಮ ವಚನ ಸಾಹಿತ್ಯ ಏನಾಗುತ್ತೆ, ಪೂರಕವಾಗುತ್ತೆ. ಅದಕ್ಕೆ ನೀವೆಲ್ಲರೂ ವಚನ ಸಾಹಿತ್ಯವನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾ, ನೀವೆಲ್ಲರೂ ಒಳ್ಳೆಯ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೇನೆ. ಜೈ ಬಸವ, ಜೈ ಶ್ರೀ.